ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಸಾಫ್ಟ್ ಮಲ್ಲಿಗೆ ಇಡ್ಲಿ. ಈ ಮಲ್ಲಿಗೆ ಇಡ್ಲಿ ನೀವು ಇದರ ರುಚಿ ನೋಡಿದರೆ ತುಂಬಾ ಸೂಪರ್ ಸಾಫ್ಟ್ ಅಂತ ಹೇಳ್ಬೋದು. ಹತ್ತಿ ಥರ ಮೃದುವಾಗಿರುತ್ತೆ ನೋಡಿ. ಮತ್ತು ಅದೇ ರೀತಿ ಮಲ್ಲಿಗೆ ಕಲರೇ ಇರುತ್ತೆ, ಅಷ್ಟೇ ಸಾಫ್ಟ್. ರುಚಿ ಅಂತೂ ರಿಯಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ಹಾಗಾಗಿ ಇದು ಎಲ್ಲ ಏಜಿನವ್ರಿಗೂ ಇದು ತುಂಬಾ ಇಷ್ಟವಾಗುವಂತಹ ಒಂದು ರೆಸಿಪಿ. ಅದ್ರ ಜೊತೆ ತುಂಬ ರುಚಿಯಾದಂತಹ ಈ ಚಟ್ನಿ. ಸೊ ಈ ಚಟ್ನಿ ಇಡ್ಲಿ ತಿಂತಾ ಇದ್ರೆ ರಿಯಲಿ ಇದರ ರುಚಿ ಅದ್ಭುತ ಅಂತ ಹೇಳ್ಬೋದು. ಯಾವ ಹೋಟೆಲ್ ರೆಸ್ಟೋರೆಂಟ್ಗಿಂತ ಏನು ಕಮ್ಮಿ ಇಲ್ಲ. ನಾನು ಮಾಡಿದ ಈ ಮಲ್ಲಿಗೆ ಇಡ್ಲಿ ಮತ್ತು ಈ ಚಟ್ನಿ ತುಂಬ ಸುಲಭ, ಹೈಜಿನಿಕ್ ಆಗಿ ರುಚಿಯಾಗಿ ಮನೇಲಿ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಅಕ್ಕಿ ಇಡ್ಲಿ ಮಾಡ್ತಾ ಇರೋದ್ರಿಂದ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಇಡ್ಲಿ ರೈಸ್ ಇದು. ಸೊ ನೋಡಿ ಈ ರೀತಿಯಾಗಿ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಇಡ್ಲಿ ರೈಸ್ ಅಂತ ಹೇಳಿದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಆನ್ಲೈನ್ ಆಫ್ಲೈನ್ ಎಲ್ಲ ಸಿಗುತ್ತೆ. ಇಡ್ಲಿ 2 ಕಪ್ಪಷ್ಟು ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ, 1 ಮುಷ್ಟಿಯಷ್ಟು ಸಬ್ಬಕ್ಕಿ ಅಥವಾ ಸಾಬೂದಾನ ಇದು ಹಾಕೊಳ್ಳೋದ್ರಿಂದ ಕಲರ್ ವೈಟ್ ಬರುತ್ತೆ. ಸೊ ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಮೆಂತೆ ಕಾಳು. ಸೊ ಈಗ ಇದನ್ನು ನೀಟಾಗಿ 2 ರಿಂದ 3 ಟೈಮ್ ಚೆನ್ನಾಗಿ ತೊಳ್ಕೊಬೇಕು. ಎಷ್ಟು ಚೆನ್ನಾಗಿ ತೊಳ್ಕೊಂಡು ಅಷ್ಟೇ ಚೆನ್ನಾಗಿ ನೀಟಾಗಿ ಕಲರ್ ಬರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿ ನೀರು ಹಾಕಿಬಿಟ್ಟು 6 to 7 hours ಇದನ್ನು ನೆನೆಲಿಕ್ಕೆ ಬಿಡಬೇಕು. ಸೊ ಈಗ ಇಲ್ಲಿ 2 ಮುಷ್ಟಿಯಷ್ಟು, ನಿಮ್ಮ ಕೈಯಿಂದ 2 ಮುಷ್ಟಿಯಷ್ಟು ಅವಲಕ್ಕಿ ಪೋಹ ಇದನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ ಇದನ್ನು ಒಂದು ಹಾಫ್ ಆನ್ ಅವರ್ ಇದನ್ನು ಮುಚ್ಚಿಟ್ಬಿಡಬೇಕು ವಾಶ್ ಮಾಡಿ. ಸೊ ಈಗ ಇದನ್ನು ರುಬ್ಬುವಾಗ ಅರ್ಧ ಗಂಟೆ ಮುಂಚೆ ನಾನು ಅವಲಕ್ಕಿನ ನೆನೆಸಿಟ್ಟಿದ್ದೆ. ಸೊ ನೋಡಿ ಇದು ಕೂಡ ಕರೆಕ್ಟಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಕ್ಕಿನ ನೆನೆಸಿರುವಂತಹ ಅವಲಕ್ಕಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ನೆನೆಸಿರುವಂಥ ನೀರನ್ನೇ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಇಡ್ಲಿ ಹದಕ್ಕೆ ನಾನು ರುಬ್ಕೊಳ್ತೀನಿ. ಫೈನಾಗಿ ಈ ರೀತಿಯಾಗಿ ಬರಬೇಕು. ಸೊ ಉಳಿದಿರೋದನ್ನು ಸೇಮ್ ಅದೇ ರೀತಿಯಾಗಿ ಹಾಕ್ಕೊಂಡು ಸೇಮ್ ಅವಲಕ್ಕಿ ಕೂಡ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸೇಮ್ ಅದೇ ರೀತಿಯಾಗಿ ನಾನು ರುಬ್ಕೊಂಡು ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಸೊ ಈಗ ಸೇಮ್ ಮತ್ತೆ ಉಳಿದಿರೋದನ್ನು ಅದೇ ರೀತಿ ಎಲ್ಲ ಹಾಕ್ಕೊಂಡು ಉಳಿದಿರೋ ಅವಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಂಡು ಆ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೇಂದಾ ನಮಕ್ ನಾನು 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ನಾರ್ಮಲ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಯಾವುದಾದ್ರೂ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಓವರ್ನೈಟ್ ಇದನ್ನು ಹಾಗೆ ಇಟ್ಬಿಡಬೇಕು. ಸೊ ಈಗ ರಾತ್ರಿ ನಾನು ಇದನ್ನು ಇಟ್ಟಿದ್ದೆ. ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಂದಿರುತ್ತೆ. ಸೊ ಆ ಹಿಟ್ಟು ಕರೆಕ್ಟಾಗಿ ಹುದುಗ್ ಬಂದರೆ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು ಹುದುಗ್ ಬಂದಿದೆ. ಇದು ಪರ್ಫೆಕ್ಟಾಗಿ ಇಡ್ಲಿ ಹದಕ್ಕೆ ಬಂದಿದೆ. ತುಂಬ ಗಟ್ಟಿನೂ ಇರಬಾರ್ದು, ಹಿಟ್ಟು ತುಂಬ ಅಳಕಾಗೂ ಇರಬಾರ್ದು. ಪರ್ಫೆಕ್ಟಾಗಿ ಇದು ಇಡ್ಲಿ ಬ್ಯಾಟರ್ ರೆಡಿ. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊಂಡು ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನೀರು ಬಿಸಿ ಆಗೋದ್ರೊಳಗೆ ಇಲ್ಲಿ ಇಡ್ಲಿ ಪ್ಲೇಟಲ್ಲಿ ನಾನು ಸ್ವಲ್ಪ ಈ ಬ್ರಷಿಂದ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಎಣ್ಣೆ ಹಚ್ಬಿಟ್ಟು, ಜಾಸ್ತಿ ಎಣ್ಣೆ ಕೂಡ ಹಾಕ್ಕೋಬೇಡಿ. ಈಗ ಈ ಬ್ಯಾಟರನ್ನು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಒಂದಕ್ಕೊಂದು ಟಚ್ ಆಗದೆ ಇರೋ ರೀತಿಯಲ್ಲಿ ಹಿಟ್ಟನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನಾನು ಹಾಕ್ಕೊಂಡು ಸೇಮ್ ಉಳಿದಿರೋಂಥ ಪ್ಲೇಟಲ್ಲೂ ಕೂಡ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಬ್ರಷಿಂದ, ನಂತರ ಸೇಮ್ ಅದೇ ರೀತಿಯಾಗಿ ನಾನು ಈ ಇಡ್ಲಿ ಬ್ಯಾಟರನ್ನು ಈ ಥರ ಹಾಕಿಬಿಟ್ಟು, ಸೊ ಇಲ್ಲಿ 4 ಪ್ಲೇಟ್ಸ್ ಇದೆ ಇಡ್ಲಿದು. ಸೊ ಇದನ್ನು ಈಗ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ. ನೀರು ಕೂಡ ಕುದೀತಾ ಇದೆ. ಈಗ ಇದನ್ನು ಒಂದು 15 to 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಆದರೆ ಇದು ತುಂಬ ಚೆನ್ನಾಗಿ ಇಡ್ಲಿ ಆಗುತ್ತೆ. ಸೊ ಈಗ ಇದನ್ನು ಸೈಡಲ್ಲಿ ಉಳಿದಿರೋ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕೊಕೊನಟ್, ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. 4 to 5 ಟೀ ಸ್ಪೂನಷ್ಟು ಪುಟಾಣಿ, ಬೆಳ್ಳುಳ್ಳಿ, ಸೊ 2 ಇಂಚಷ್ಟು ಶುಂಠಿ, ಹಾಗೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಸ್ವಲ್ಪ ತರಿಯಾಗಿದ್ದರೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಫೈನಾಗಿ ರುಬ್ಕೋಬೇಕಂತ ಏನಿಲ್ಲ. ಸೊ ಈಗ ನಾನು ಚಟ್ನಿ ಕೂಡ ರುಬ್ಕೊಂಡಾಯಿತು ನೋಡಿ. ಈ ಹದಕ್ಕೆ ಬರಬೇಕು. ಸೇಮ್ ಹೋಟೆಲೆಲ್ಲ ತಿಂದಿರ್ತಿರೋ ಚಟ್ನಿ ಸೇಮ್ ಅದೇ ರುಚಿ ಇರುತ್ತೆ. ಹೋಟೆಲ್ ಶೈಲಿ ಚಟ್ನಿ ಅಂತ ಕೂಡ ಹೇಳ್ಬೋದು. ಅಷ್ಟೇ ರುಚಿ ಇರುತ್ತೆ. ಬಟ್ ನಾವು ಹೈಜಿನಿಕ್ಕಾಗಿ ಮನೇಲಿ ಮಾಡ್ತೀವಿ. ಬಟ್ ಹೋಟ್ಲಲ್ಲೆಲ್ಲ ಹೆಚ್ಚಾಗಿ ಕಡಿಮೆ ಹೈಜಿನಿಕ್ಕಾಗಿ ಅಡುಗೆ ಮಾಡೋದು, ತುಂಬ ಕಡಿಮೆ ಮಾಡ್ತಾರೆ. ಬಟ್ ಅಪರೂಪ ಅಂತ ಹೇಳ್ಬೋದು. ಸೊ ಈಗ ನಾನು ಈ ಚಟ್ನಿನ ತೆಗೆದುಬಿಟ್ಟು ಈ ಥರ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಅಥವಾ ಇದನ್ನು ನೀವು
ಒಗ್ಗರಣೆ ಕೂಡ ಕೊಡ್ಬೋದು. ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಹದಕ್ಕೆ ಇರಬೇಕು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕಾಗತ್ತೆ. ನಂತರ ಇಲ್ಲಿ 2 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟು ಸಾಕು. ಈ ಒಗ್ಗರಣೆ ಇದ್ರಲ್ಲಿ ಹಾಕ್ಬಿಟ್ರೆ ಲಂಚ್ ಬಾಕ್ಸಿಗೆ ಇದು ನಾವು ಕಟ್ಬೋದು ಎಲ್ರಿಗೂ. ಹಾಳಾಗಲ್ಲ ಚಟ್ನಿ ಅಂತ ಒಗ್ಗರಣೆ ಕೂಡ ನೀವು ಈ ಥರ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ರುಚಿ ಇತ್ತಂದ್ರೆ ಈ ಚಟ್ನಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಈ ಥರ ಚಟ್ನಿ ಇದ್ದರೆ ಯಾವ ಸಾರು ಬೇಕಾಗಿರಲ್ಲ ಇಡ್ಲಿಗೆ. ಸೊ ಅಷ್ಟರಲ್ಲಿ ಇಡ್ಲಿ ಕೂಡ ಆಗಿದೆ. ಸೊ ನೋಡಿದ್ರಲ್ಲ ಇಡ್ಲಿನ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ. ಸೊ ಈಗ ಇದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ತುಂಬಾ ಒಂದಕ್ಕೊಂದು ಎಲ್ಲೂ ಅಂಟ್ಕೊಂಡಿಲ್ಲ. ಯಾಕಂದರೆ ಹಿಟ್ಟು ನಾವು ಅಂದರೆ ಇಡ್ಲಿ ಬ್ಯಾಟರ್ ಕರೆಕ್ಟಾಗಿ ಹಾಕಬೇಕು. ಇಲ್ಲಾಂದರೆ ಕೆಲವೊಂದು ಸಲ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಇಡ್ಲಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ನೋಡಿ ಇದು ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು. ಯಾವ ಸ್ಪೂನು ಬೇಡ ತೆಗಿಲಿಕ್ಕೆ, ಕೈಯಿಂದನೇ ಹಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡಿದರೆ ಬರ್ತಾ ಇದೆ ಇಡ್ಲಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ. ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಮಲ್ಲಿಗೆ ಹೂವಿನ ಥರನೇ ಇದೆ. ಸೊ ಹಾಗಾಗಿ ಇವತ್ತು ಈ ಸ್ಪೆಷಲ್ ಮಲ್ಲಿಗೆ ಇಡ್ಲಿ ನಾನು ಮಾಡಿ ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಇಡ್ಲಿ ಅಕ್ಕಿ ತೋರಿಸಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಇವತ್ತು ನಾನು ಈ ಇಡ್ಲಿ ರೆಸಿಪಿನ ನಿಮಗಾಗಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ ಎಲ್ಲ ಇಡ್ಲಿ ನಾನು ತೆಗೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ವಾ. ನೋಡ್ತಾ ನೋಡಿ ಒಂದು ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್, ರುಚಿ ಅಂತೂ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ಬೋದು. ಹಾಗಾಗಿ ಬಾಯಲ್ಲಿಟ್ಟರೆ ಒಂಥರ ಸಾಫ್ಟ್ ಹೂವು ಹತ್ತಿ ಥರ ಇರುತ್ತೆ. ಮಲ್ಲಿಗೆ ಹೂವು ಯಾವ ಥರ ಸಾಫ್ಟ್ ಇರುತ್ತಲ್ಲ ಅದೇ ಥರ ಅದೇ ಕಲರ್ ಈ ಚಟ್ನಿ ಮತ್ತು ಇಡ್ಲಿ ರೆಸಿಪಿ ರೆಡಿಯಾಗಿದೆ. ಸೊ ನಾನು ಕೂಡ ಇದನ್ನು ಮಿಸ್ ಮಾಡದೆ ತಿಂದೆ. ಸೊ ರುಚಿ ಅಂತೂ ಅದ್ಭುತ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಇದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಟೈಮ್ ಕೂಡ ಇದನ್ನು ತಿಂದರು. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಈಗ ಇದನ್ನು ನಾನು ಬ್ರೇಕ್ಫಾಸ್ಟಿಗೂ ಕೊಟ್ಟೆ, ಹಾಗೆ ಲಂಚ್ ಬಾಕ್ಸಿಗೂ ಆಯಿತು. ಮತ್ತೇನು ಗೊತ್ತಾ, ಈ ಇಡ್ಲಿ ಈ ಥರ ಮಾಡಿದರೆ ಇದಕ್ಕೆ ಸಾರು ಆ ದಿನ ನನಗೆ ಕೆಲಸ ಕೂಡ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಅಷ್ಟೊಂದು ರುಚಿಯಾಗಿತ್ತು ಈ ಇಡ್ಲಿ ಮತ್ತು ಈ ಚಟ್ನಿ. ಸೊ ಹಾಗಾಗಿ ನನಗೆ ಕೆಲಸ ಕೂಡ ಕಡಿಮೆ ಆ ದಿನ. ಸೊ ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಮಾಡಿ. ನಿಮಗೂ ಕೂಡ 100% ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.